ಎಲ್ಲರಿಗೂ ನಮಸ್ಕಾರ. ಸಾಟಿ ಇಲ್ಲದ ಪದಭಾವ, ವಿವರಣೆ ನೀಡದ ಕಲ್ಪನೆ, ನಿನಗೆ ನೀನೇ ಸಾಟಿ ಅಮ್ಮ. ಅಮ್ಮಂದಿರ ದಿನದ ಶುಭಾಶಯಗಳು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಮಿತಾ ಆರ್ ಹೆಗ್ಡೆ. ಎಲ್ಲರಿಗೂ ಅಮ್ಮಂದಿರ ದಿನದ ಶುಭಾಶಯಗಳು. ನಾನು ಇವತ್ತು ನನ್ನ ಅಮ್ಮನನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಅಮ್ಮನ ಸಣ್ಣ ಆಸೆ ತುಂಬಾ ದಿನದಿಂದ, ತುಂಬಾ ವರ್ಷಗಳಿಂದ ಏನಂದ್ರೆ ನನ್ನ ಅಮ್ಮನದ್ದು ಒಂದು ಪಾದಪೂಜೆ ಮಾಡ್ಬೇಕು ಅಂತ. ತುಂಬಾ ಕಡೆ ಹೋಗಿ ತುಂಬಾ ಸ್ವಾಮೀಜಿಗಳ ಪಾದಪೂಜೆ ಮಾಡಿದ್ದೀನಿ. ಆದ್ರೆ ನನಗೆ ಜನ್ಮ ಕೊಟ್ಟ ತಾಯಿಯ ಪಾದಪೂಜೆ ಮಾಡ್ಬೇಕು ಅಂತ ತುಂಬಾ ಆಸೆ. ಹಾಗಾಗಿ ಈಗ ಒಂದು ಸಣ್ಣ ಪಾದಪೂಜೆಯ ಕ್ರಮವನ್ನು ಇಟ್ಕೊಂಡಿದ್ದೀನಿ. ಅಮ್ಮ, ನಿನಗೆ ನೀನೇ ಸಾಟಿ. ಪದಗಳಿಗೆ ವಿವರಣೆಗೆ ಪದಗಳೇ ಇಲ್ಲ ನನ್ನ ಬಳಿ. ಅಮ್ಮ, ಅಮ್ಮಂದಿರ ದಿನದ ಶುಭಾಶಯಗಳು. ನನಗೆ ಜನ್ಮ ಕೊಟ್ಟ ನೀನೇ ನನ್ನ ದೈವ ಅಮ್ಮ. ವನದುರ್ಗಾದೇವಿ ಒಂದು ತಾಯಿ ಆದ್ರೆ ಇನ್ನೊಂದು ತಾಯಿ ನನ್ನ ಈ ಅಮ್ಮ. ಇವರು ಯಾವಾಗ್ಲೂ ನನಗೆ ಒಳ್ಳೆಯದನ್ನೇ ಬಯಸ್ತಾರೆ. ನಾನು ಸ್ವಲ್ಪ ಡಲ್ ಆಗಿದ್ರೆ ಕೇಳ್ಬಿಡ್ತಾರೆ, ಏನಾಯ್ತು, ಏನಾದ್ರೂ ತೊಂದರೆಯಲ್ಲಿದ್ಯಾ ಅಂತ. ಮಾತೃದೇವೋ ಭವ, 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 ಮಾತೃದೇವೋ ಭವ. ಅಮ್ಮ ರಾಧಾರಾಣಿ ಹೆಗ್ಡೆ, ಶೆಟ್ಟಿ ಬೆಟ್ಟು ನಡುಮನೆ. ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಮದರ್ಸ್ ಡೇ, ಹಾಗೆ ತಮ್ಮ ಎಲ್ಲ ಸಂದರ್ಭದಲ್ಲೂ ನನ್ನನ್ನು ಬೇಡಿದ್ದಾರೆ. ಅವನಿಗೆ ಒಳ್ಳೆಯದಾಗಲಿ. ನಮ್ಮ ಇವರು ನಮ್ಮ ಕುಟುಂಬದ ಇನ್ನೊಂದು ಕಸಿನ್ ಬ್ರದರ್ ಸಂತೋಷ್ ಹೆಗ್ಡೆ ಅಂತ ಇವರ ಹೆಸರು. ಅವಾಗವಾಗ ಬಂದು ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಥ್ಯಾಂಕ್ ಯು ಸಂತೋಷ್ ಹೆಗ್ಡೆ ಅವರೇ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಬದುಕಿನ ಶಿಲ್ಪಿಗಳಿಗೆ ಒಂದು ನಮನ. ತಾಯಿತನ ಎಂಬುದು 365 ದಿನಗಳ ಪಯಣ. ಅದನ್ನು ಇವತ್ತು ಸಂಭ್ರಮಿಸೋಣ, ಆದರೆ ಪ್ರತಿದಿನವೂ ಗೌರವಿಸೋಣ. ಜಗತ್ತು ಇಂದು ಒಂದು ದಿನವನ್ನು ನಿಗದಿಪಡಿಸಿದೆ ನಿಜ, ಆದರೆ ತಾಯಿಯ ಮಮತೆ ಒಂದು ದಿನದ್ದಲ್ಲ. ಅದು ನಮ್ಮ ಜೀವನದ ಪ್ರತಿ ಕ್ಷಣದ ಉಸಿರು. ಎಲ್ಲ ಮಕ್ಕಳಿಗೂ ಒಂದು ಕಿವಿ ಮಾತು. ತಾಯಿಯನ್ನು ಇಂದು ಮಾತ್ರವಲ್ಲ, ಪ್ರತಿದಿನವೂ ದೇವರೆಂದು ಭಾವಿಸಿ ಪ್ರೀತಿಸಿ. ಎಲ್ಲ ಅಮ್ಮಂದಿರಿಗೂ ಶುಭಾಶಯಗಳು. ಅಮ್ಮ, ನೀವು ಮತ್ತೆ ವನದುರ್ಗ ತಾಯಿ ಎರಡೂ ನನ್ನ ಕಣ್ಣುಗಳಿದ್ದ ಹಾಗೆ. ನೀವಿಬ್ಬರು ನನ್ನ ಉಸಿರಮ್ಮ. ನಿಮ್ಮಿಬ್ಬರನ್ನು ನನ್ನಿಂದ ಎಷ್ಟು ನಿಮ್ಮಿಬ್ಬರ ಸೇವೆ ಮಾಡೋಕ್ಕಾಗುತ್ತೆ ಅಷ್ಟು ನಾನು ಮಾಡ್ತೀನಮ್ಮ. ಅಷ್ಟು ಸೇವೆ ಮಾಡಿ ನನ್ನ ಜೀವನವನ್ನು ಪಾವನ ಮಾಡ್ಕೋಬೇಕು ಅಂತ ಆಸೆ. ನಿಮ್ಮಿಬ್ಬರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ.
ಅಮ್ಮ ನೀನೇ ಎಲ್ಲ ಅಮ್ಮ.